ಲಾಜಿಕಲ್ ಆಗಿ ನೋಡೋದಾದ್ರೆ ತಮಿಳುನಾಡಲ್ಲಿ ವೋಟರ್ಗಳನ್ನ 3 ವರ್ಗಗಳಾಗಿ ಭಾಗ ಮಾಡಲಾಗುತ್ತೆ. ಒಂದೇದು ಜನರಲ್ ವೋಟರ್ಸ್, ಒಂದೇ ಪಕ್ಷಕ್ಕೆ ಬದ್ಧರಾಗಿರುವವರು, ಏನೇ ಆದ್ರೂ ಇದೇ ಪಕ್ಷಕ್ಕೆ ವೋಟ್ ಹಾಕ್ತೀನಿ ಅಂತ ಇರೋ ಜನ ಒಂದ್ ಕಡೆ. ಆ ಪಕ್ಷ ಯಾವುದು ಅಂತಂದ್ರೆ DMK ಅಥವಾ AIADMK ಪಕ್ಷ. ಓಕೆನಾ. ಎರಡನೇದು ಲಾಜಿಕಲ್ ವೋಟರ್ಸ್, ಇವರೇ ನೋಡಿ ಗೇಮ್ ಚೇಂಜರ್ಸ್ ಅಂತ ಹೇಳ್ಬೋದು. ಇವ್ರು ನೋಡೋದೇನ್ ಗೊತ್ತಾ, ಯಾರಿಂದ ಲಾಭ, ಯಾವ ಸರ್ಕಾರ ಸ್ಟೇಟ್ ಡೆವಲಪ್ ಮಾಡುತ್ತೆ ಅನ್ನೋದನ್ನ ಯೋಚಿಸಿ ಮತ ಹಾಕ್ತಾರೆ. ಇನ್ನು ಮೂರನೇ ಪಾಯಿಂಟ್ ಅಂತ ಬರೋದು ಬ್ಲೈಂಡ್ ಫ್ಯಾನ್ಸ್ ಅಂತ. ವಿಜಯ್ ಮೇಲಿರೋ ಪ್ರೀತಿ, ಹೀರೋ ಅಂತ ಒಂದಷ್ಟು ಕಾರಣಗಳು ಇಟ್ಕೊಂಡು ಅವರಿಗೆ ಮತ ಹಾಕುವಂತವ್ರು. ಇವರೆಲ್ಲರೂ ಹೊರಗೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಕಾಣಿಸ್ತಾರೆ, ಆದ್ರೆ ಇವರು ನಿಜವಾಗಿಯೂ ಮತ ಹಾಕ್ತಾರ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಹೊಸೂರಿನಲ್ಲಿ ಭಾಸ್ಕರ್ ಎಂಬ ವ್ಯಕ್ತಿ ವಿಜಯ್ಗೆ ದೊಡ್ಡ ಫ್ಯಾನ್. ಆದ್ರೆ ಮತ ಹಾಕೋ ಸಮಯದಲ್ಲಿ ಅವನ ಉತ್ತರನೇ ಬೇರೆ ಆಗಿತ್ತು. ನಾನು ವಿಜಯ್ ಫ್ಯಾನ್, ಆದ್ರೆ ರಾಜಕೀಯಕ್ಕೆ ಅವರು ಹೊಸಬ್ರು, ಅವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತೇಳಿ DMKಗೆ ಮತ ಹಾಕ್ತೀನಿ ಅಂತ ಹೇಳಿದ್ರು. ಇನ್ನೊಂದು ಉದಾಹರಣೆ ಕೊಡೋದಾದ್ರೆ, ಪೆರಂಬೂರಿನಲ್ಲಿ 59 ವರ್ಷದ ಸುಜಾತ ಅನ್ನೋರು ಮಕ್ಕಳು ವಿಜಯ್ಗೆ ಮತ ಹಾಕುವಂತ ಫೋರ್ಸ್ ಮಾಡ್ತಿದ್ದಾರೆ ಅಥವಾ ಹೇಳ್ತಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ರೆ, ಆದ್ರೆ ಅವನಿಗೆ ಪೊಲಿಟಿಕಲ್ ಮೆಚುರಿಟಿ ಇಲ್ಲ ಅಂತ ಆ ಸುಜಾತ ಅನ್ನೋರು ಹೇಳಿದ್ರು. ಯಾಕಂದ್ರೆ ಜನಗಳಿಗೆ ಸರ್ಕಾರದ ಸ್ಕೀಮ್ಗಳಿಂದ ಲಾಭ ಆಗ್ತಿರುತ್ತೆ, ಹಾಗಾಗಿ ವಿಜಯ್ಗೆ ಮತ ಹಾಕೋಕೆ ಅವ್ರು ರೆಡಿ ಇರಲ್ಲ. ಇದು ಪ್ಯೂರ್ ಫ್ಯಾಂಡಮ್ ಅಂತಾನೆ ಹೇಳ್ಬೋದು. ಇದೇ ತರಹ ಒಮ್ಮೆ ವಿಜಯಕಾಂತ್ ರಾಜಕೀಯಕ್ಕೆ ಬಂದಾಗ ಇದೇ ರೀತಿ ಆಗಿತ್ತು. ಅವ್ರಿಗೂ ಕೂಡ ದೊಡ್ಡ ಜನಸಾಗರ, ರ್ಯಾಲಿಗಳು ಅದೆಲ್ಲವೂ ಕೂಡ ಆಗಿತ್ತು, ಆದ್ರೆ ಮತವಾಗಿ ಕನ್ವರ್ಟ್ ಆಗ್ಲಿಲ್ಲ. ಜನ ಬರ್ತಾರೆ ರ್ಯಾಲಿ ಟೈಮಲ್ಲಿ, ಆದ್ರೆ ಮತ ಹಾಕೋಕೆ ಬರೋದಿಲ್ಲ, ಅಂದ್ರೆ ಮತ ಅವ್ರಿಗೆ ಹಾಕೋದಿಲ್ಲ. ಈಗ ಸರ್ವೆ ಡೇಟಾ ನೋಡ್ತಾ ಹೋಗೋದಾದ್ರೆ, ಲೋಕಾಪೋಲ್ ಪ್ರಕಾರ DMKಗೆ 181ರಿಂದ 189 ಸೀಟ್ಗಳು, AIADMKಗೆ